ಅದಕ್ಕೆ ಇನ್ಯಾರೋ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ. ಎರಡ್ 2025ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಈಗಾಗಲೇ ಪ್ರಕಟವಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಫಲಿತಾಂಶದ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಈ ಬಾರಿಯ ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ 82.54% ಫಲಿತಾಂಶ ಬಂದಿದೆ ಮತ್ತು ಎಂದಿನಂತೆ ಬಾಲಕಿಯರು ಮೇಲುಗೈಯನ್ನು ಸಾಧಿಸಿದರೆ ಬಾಲಕರಿಗಿಂತ ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. 68.20% ಬಾಲಕರು ಉತ್ತೀರ್ಣರಾಗಿದ್ದರೆ ಬಾಲಕಿಯರು 77.88% ಬಾಲಕಿಯರು, ಬಾಲಕರಿಗಿಂತ ಬಾಲಕಿಯರೇ ಓದಿನಲ್ಲಿ ನಂಬರ್ 1 ಅಂತ ತೋರಿಸಿದ್ದಾರೆ. ಇನ್ನು ಸರ್ಕಾರಿ ಕಾಲೇಜುಗಳು 57% ಫಲಿತಾಂಶವನ್ನು ಪಡೆದಿವೆ, ಅಷ್ಟು ಜನ ಪಾಸ್ ಆಗಿದ್ದಾರೆ. ಅನುದಾನ ರಹಿತ ಕಾಲೇಜುಗಳು ಅತಿ ಹೆಚ್ಚು ಫಲಿತಾಂಶ ಬಂದಿದೆ, 82.66% ಅಷ್ಟು ವಿದ್ಯಾರ್ಥಿಗಳು ಅನುದಾನ ರಹಿತ ಕಾಲೇಜುಗಳಲ್ಲಿ. ಇನ್ನು ಅನುದಾನಿತ ಕಾಲೇಜುಗಳಲ್ಲಿ 62.6% ಅಷ್ಟು ಅನುದಾನಿತ ಕಾಲೇಜುಗಳಲ್ಲಿ. ಇನ್ನು BBMP ಲಿಮಿಟ್ ಬೆಂಗಳೂರು BBMP ಏನಿದೆ ಆ ಲಿಮಿಟಲ್ಲಿ 68.88% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ವಸತಿ ಶಾಲೆಗಳಲ್ಲೂ ಸಹ ಉತ್ತಮ ಫಲಿತಾಂಶ ಬಂದಿದೆ, 86.18% ಫಲಿತಾಂಶ ಬಂದಿದೆ. ವಿಭಜಿತ ಕಾಲೇಜುಗಳಲ್ಲಿ 78.58% ಅಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಹಾಗಾಗಿ ಈ ಬಾರಿಯ ದ್ವಿತೀಯ PUC ಫಲಿತಾಂಶ ಏನಿದೆ ಬಹಳ ನಿರೀಕ್ಷಿತ ಫಲಿತಾಂಶ. ಅದು ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ ಫಲಿತಾಂಶವನ್ನು. ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರು ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅಂತ. ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿದೆ, 93.90 ಅಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನ ಪಡೆದಿದೆ, 93.57 ಜಿಲ್ಲೆ. ಎರಡೂ ಜಿಲ್ಲೆಗಳು ಸಹ ಕರಾವಳಿಯ ಜಿಲ್ಲೆಗಳು ಅನ್ನೋದನ್ನು ಗಮನಿಸಬೇಕಾದ ಅಂಶ. ಯಾದಗಿರಿ ಜಿಲ್ಲೆ ಕೊನೆ ಸ್ಥಾನ ಪಡೆದಿದೆ, 48.45%. 3 ತಾಲೂಕುಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅದು. ಟಾಪ್ 10 ಸ್ಥಾನಗಳಲ್ಲಿ ಕ್ರಮವಾಗಿ ಉಡುಪಿ ನಂಬರ್ 1, ದಕ್ಷಿಣ ಕನ್ನಡ 2ನೇ ಸ್ಥಾನ, ಬೆಂಗಳೂರು ದಕ್ಷಿಣ 3ನೇ ಸ್ಥಾನ, ಕೊಡಗು 4ನೇ ಸ್ಥಾನ, ಬೆಂಗಳೂರು ಉತ್ತರ 4ನೇ ಸ್ಥಾನ, ಉತ್ತರ ಕನ್ನಡ 5ನೇ ಸ್ಥಾನ, ಶಿವಮೊಗ್ಗ 7ನೇ ಸ್ಥಾನ, ಬೆಂಗಳೂರು ಗ್ರಾಮಾಂತರ 8ನೇ ಸ್ಥಾನ, ಚಿಕ್ಕಮಗಳೂರು 9ನೇ ಸ್ಥಾನ, ಹಾಸನ 10ನೇ ಸ್ಥಾನದಲ್ಲಿದೆ. ಈ 10 ಜಿಲ್ಲೆಗಳು ಮೊದಲ 10 ಸ್ಥಾನದಲ್ಲಿದ್ದಾವೆ. ಕಲಾ ವಿಭಾಗದಲ್ಲಿ ಬಳ್ಳಾರಿಯ ಸಂಜನಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಬಳ್ಳಾರಿಯ ಸಂಜನಾ ಬಹುಶಃ ಅವರು ಕೊಟ್ಟೂರಿನ ಕಾಲೇಜಿನ ವಿದ್ಯಾರ್ಥಿನಿ ಇರ್ಬೋದು, ನೋಡೋಣ. ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಅಮೂಲ್ಯ ಕಾಮತ್ ಪ್ರಥಮ ಸ್ಥಾನ ಪಡೆದಿದ್ದಾರೆ, 599 ಅಂಕವನ್ನು ಪಡೆದಿದ್ದಾರೆ. ಅಮೂಲ್ಯ ಕಾಮತ್ ಇನ್ನೊಂದು ಅಂಕ, 600ಕ್ಕೆ ಇನ್ನೊಂದು ಅಂಕ ಕಡಿಮೆ, 599 ಅಂಕದ ಮೂಲಕ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು ಕನ್ನಡ ಮೀಡಿಯಮಲ್ಲಿ 2,08,794 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ 1,17,703 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು.
ಅಂದರೆ 56.37% ಪಾಸ್ ಆಗಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದೋರು. ಇನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ 4,29,011 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅವರಲ್ಲಿ 3,50,736 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಅಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ತೇರ್ಗಡೆಯಾಗಿದ್ದಾರೆ. 81.75% ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದರು, ಪಾಸ್ ಆಗಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ 53.29% ರಿಸಲ್ಟ್ ಬಂದಿದೆ. ಈ ವಿದ್ಯಾರ್ಥಿಗಳು ಅಷ್ಟು ಫಲಿತಾಂಶ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 76.07% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ. ಇನ್ನು ವಿಜ್ಞಾನ ವಿಭಾಗದಲ್ಲಿ 82.54% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಬಾರಿಯ ದ್ವಿತೀಯ PUC ಫಲಿತಾಂಶ, ಈ ಫಲಿತಾಂಶದ ಹೈಲೈಟ್ಸ್ ಇದು. ಈ ಹೈಲೈಟ್ಸ್ ಅನ್ನು ನೋಡ್ತಾ ಇದ್ದೀರಿ. ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ. ಈಗ ಇಲಾಖೆಯ ವೆಬ್ಸೈಟ್ನಲ್ಲೂ ಸಹ ಈ 1 ಗಂಟೆ 30 ನಿಮಿಷದ ನಂತರ ಇಲಾಖೆಯ ವೆಬ್ಸೈಟ್ನಲ್ಲೂ ಸಹ ಫಲಿತಾಂಶ ನಿಮಗೆ ಲಭ್ಯ ಆಗುತ್ತೆ. ಇನ್ನು ಡಿಜಿಲಾಕರ್ ಆ ವೆಬ್ಸೈಟ್ನಲ್ಲೂ ಸಹ ನಿಮಗೆ ಫಲಿತಾಂಶ ಲಭ್ಯ ಆಗುತ್ತೆ. ಹಾಗಾಗಿ ಈಗ 1 ಗಂಟೆಗೆ ರಿಸಲ್ಟ್ ಬಿಡುಗಡೆಯಾಗಿದೆ. 1:30ಕ್ಕೆ ಇಲಾಖೆಯ ವೆಬ್ಸೈಟ್ನಲ್ಲಿ ಪರೀಕ್ಷಾ ಫಲಿತಾಂಶ ಸಿಗುತ್ತೆ. ಪರೀಕ್ಷೆ ಬರೆದವರು ರಿಜಿಸ್ಟರ್ ನಂಬರ್ ನೋಡಿಕೊಂಡು ಅದ್ರ ಮೂಲಕ ಫಲಿತಾಂಶವನ್ನು ಪಡಿಬೋದು. KSEAB ನೀಡುವಂಥ ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನುಳಿದಂತೆ ಟಾಪರ್ಗಳ ಲಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ಫಲಿತಾಂಶದ ಮಾಹಿತಿ, ಯಾವ ಕಾಲೇಜು, ವಸತಿ ಕಾಲೇಜುಗಳೆಷ್ಟು, ಸರ್ಕಾರಿ ಕಾಲೇಜುಗಳೆಷ್ಟು, ಅನುದಾನ ರಹಿತ ಅನುದಾನಿತ ಕಾಲೇಜುಗಳು, ಯಾವ್ಯಾವ ಕಾಲೇಜುಗಳು ಎಷ್ಟೆಷ್ಟು ಫಲಿತಾಂಶವನ್ನು ಪಡೆದಿದ್ದಾರೆ ಅಂತ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಕಳೆದ ಸಾಲಿನಲ್ಲಿ ದ್ವಿತೀಯ PUC ರಿಸಲ್ಟ್ 81.15 ಆಗಿತ್ತು. 2023-24ನೇ ಸಾಲಿನಲ್ಲಿ 81.15% ರಿಸಲ್ಟ್ ಬಂದಿತ್ತು. ಈ ಬಾರಿ ಆ ಫಲಿತಾಂಶದಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬಂದಿದೆ.